ಏನ್ ನಿನ್ನ ಹೆಸರು? ಯೋಗ್ಯ ಏ ಅಂತ ಇಟ್ಕೊಳ್ಳೋಣ ಅಂತಿದ್ದೆ, ಚಿಂತಕ ಅಂತ ಇಟ್ಕೊಂಡೆ. ಓ, ಏನು ಅಂತ ಹೆಸರು ಅದು? ನಾನೇನೇ ಕೆಲಸ ಮಾಡ್ಬೇಕಾದ್ರೂ ಚಿಂತೆ ಮಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ಸಾಹೇಬ್ರು ಏನ್ ಕೆಲಸ ಮಾಡೋದು? ITPL ಏಯ್! ಪಿಕ್ ಪಾಕೆಟ್ ಹೊಡಿತೀನಿ ಜಿ. ಹಂಗೇಳು. ಪಿಕ್ ಪ್ಯಾಕೆಟ್ ಮಾಡೋ ಕೆಲಸ ಕೂಡ ಚಿಂತೆ ಮಾಡೇ ಮಾಡೋದ ತಾವು? ಹೌದು ಗುರುಜಿ. ಓ, ಹಂಗಾರ ಒಂದು ಉದಾಹರಣೆ ಕೊಡಿ ನೋಡೋಣ. ಗುರುಜಿ, ಒಂದು ಫ್ಲಾಶ್ ಬ್ಯಾಕ್ ಹೋಗಿ ಬರೋಣ. ಓ, ಸರ್, ಒಂದು 500 ರೂಪಾಯಿ ಚೇಂಜ್ ಇದ್ರೆ ಕೊಡಿ. ಕೊಟ್ಟ. ಟಿವಿ ಪ್ರೋಗ್ರಾಮ್ ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್, ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್. ಹಾಯ್ ಸರ್, ಹಾಯ್ ಸರ್, ಹಾಯ್ ಸರ್, ಚಿಂತಕನೇ ನೀನು. ಥ್ಯಾಂಕ್ ಯು ಗುರುಜಿ. ಆದ್ರೆ ವಿದ್ಯಾಟ ನನ್ನನ್ನ ಪಿಕ್ ಪಾಕೆಟ್ನಾಗ್ ಮಾಡ್ತು. ಇಲ್ಲ ಅಂದ್ರೆ ದೊಡ್ಡ ಗಾಯಕ ಆಗ್ಬೇಕು ಅಂತ ಇದ್ದೆ. ಯಾವ ತರ ಗಾಯಕನು? ನಮ್ಮ ವಿ ಹರಿಕೃಷ್ಣ ಅವ್ರ ತರ. 4 ಲೈನ್ ಆಡ್ರಿ ನೋಡುವ. ಫಾಲಿಂಗ್ ಇನ್ ಲವ್ ಅಂತಾರೆ, ಡೈಸಿಂಗ್ ಇನ್ ಲವ್ ಅಂತಾರೆ. ಅದು ಎರಡೇ ಲೈನ್ ಆಗಿದ್ದು ಗುರುಜಿ. ತಡ್ಕೊಳಕ್ ಆಗ್ತಾ ಇಲ್ಲ, ಸಾಕು. ಆಯ್ತು ಗುರುಜಿ. ಏನ್ ನಿನ್ ಸಮಸ್ಯೆ ಹೇಳೀಗ? ಅಷ್ಟೆಲ್ಲ ಬೆವ್ರ ಸುರಿಸ್ ಕೆಲಸ ಮಾಡಿದ್ರು ಏಯ್, ಪಿಕ್ ಪಾಕೆಟ್ ಆದ್ರೂ ಬೆವ್ರ ಸುರಿಸೇ ಕೆಲಸ ಮಾಡ್ತೀವಲ್ಲ, ಆದ್ರೂ ನಿದ್ರೆನೇ ಬರಲ್ಲ ಅನ್ನತ್ತೆ. ನಿಯತ್ತಾಗಿ ದುಡಿದ್ರೆ ನಿದ್ದೆ ತಾನೇ ಬರುತ್ತೆ. ಪೊಲಿಟಿಷಿಯನ್ ಆಗ್ಬಿಟ್ಟು ಸಮಾಜ ಸೇವೆ ಮಾಡ್ಲಾ ಗುರುಜಿ? ಕಾನೂನ್ ಪ್ರಕಾರ ಕಳ್ಳನ ಆಗ್ಬೇಕು ಅಂತಿದ್ಯಾ? ಅದಕ್ಕಿನ್ನ ಇದೇ ಬೆಟ್ರ್ ಬಿಡೋ. ಆಯ್ತು ಗುರುಜಿ. 1 ನಿಮಿಷ ಇರು. ನಿನ್ನ ಜಾತಕದಲ್ಲಿ ಎಲ್ಲಿಂದಾನೋ ಕೋಟಿ ಕೋಟಿ ದುಡ್ಡು ಬರೋ ಸಂಭವ ಇದೆ. ಅದರಲ್ಲಿ 1 ಕೋಟಿ ರೂಪಾಯಿನ ಆಸ್ಕೆ ಮಾಡಿ ಅದರ ಮೇಲೆ ಮಲಗು, ಆಗ ನಿನಗೆ ನಿದ್ದೆ ಬರುತ್ತೆ. ಆಯ್ತು ಗುರುಜಿ, ಬರ್ಲಾ? 1 ಕೋಟಿ ರೂಪಾಯಿಯಲ್ಲಿ 1 ರೂಪಾಯಿ ಕಮ್ಮಿನಾಗಂಗಿಲ್ಲ, ಜಾಸ್ತಿನಾಗಂಗಿಲ್ಲ. ಆಯ್ತು ಗುರುಜಿ. ದಕ್ಷಿಣೆ ಕೊಟ್ಟೋಗೋ. ದಕ್ಷಿಣೆ ಕೊಡ್ಬೇಡ, ಏನು ಕೊಡ್ಬೇಡ, ತೊಲಗಲೇ.